ಫೀಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೇಘ. ಇದನ್ನ ಹಾಕೊಂಡಿದ್ರೆ ಹಾದಿ ಅವ್ರನ್ನೇ ತಬ್ಕೊಂಡಂಗಿದೆ. ನನ್ನ ರೂಮ್ ಒಳಗೆ ಯಾಕೆ ಬಂದಿದ್ದೀರಾ? ಇವಳೆ ಅಕ್ಕನ ರೂಮ್ಗೆ ಹೋಗೋಣ ಅಂತ ಕರ್ಕೊಂಡ್ ಬಂದ್ಬಿಟ್ಲು. ಏನ ಅಕ್ಕನ ರೂಮಾ? ಇದು ನನ್ನ ರೂಮು ರೀ. ನೀವ್ಯಾಕ್ರಿ ನನ್ನ ಜಾಕೆಟ್ ಹಾಕೊಂಡಿದ್ದೀರಾ? ಹಾ, ನಮ್ ಬಾವನ್ ಜಾಕೆಟ್ ಹಾಕೋಬೇಡ ಅಂತ ಹೇಳ್ದೆ ಬಾವ. ಇವಳು ಕೇಳಲೇ ಇಲ್ಲ. ಹೇಳಿಲ್ವಲ್ಲ ನಿಂಗೆ? ರೀ ತೆಗಿರಿ ತೆಗಿರಿ ಜಾಕೆಟ್ನ. ಬ್ರ್ಯಾಂಡೆಡ್ ಜಾಕೆಟ್ ಅದು. ಫಸ್ಟ್ ಆಫ್ ಆಲ್ ನೀವಿಬ್ರು ನನ್ನ ರೂಮ್ ಒಳಗಡೆ ಬಂದಿರೋದೇ ತಪ್ಪು. ಬಂದಿರೋದಲ್ಲದೆ ನನ್ನ ಜಾಕೆಟ್ ಬೇರೆ ಹಾಕೊಂಡಿದ್ದೀರಾ? ತೆಗಿರಿ ತೆಗಿರಿ ಮೊದಲು. ಬುದ್ಧಿ ಇಲ್ವಾ ನಿಮಗೆ? ಕಂಡೋ ರೂಮ್ ಒಳಗಡೆ ಬರಬಾರ್ದು ಅಂತ ಗೊತ್ತಾಗಲ್ವಾ ನಿಮಗೆ? ಔಟ್, ಗೆಟ್ ಔಟ್, ಗೆಟ್ ಔಟ್. ಏಯ್, ಯಾಕೋ ಇವ್ರ ಮೇಲೆ ರೇಗಾಡ್ತಿದ್ಯಾ? ಏಯ್, ಎಗ್ರಾಡ್ದೆ ಇನ್ನೇನೇ ಮಾಡ್ತಾರೆ. ನಾನು ಬಾಲ್ಕನಿಲಿ ಇರಬೇಕಾದ್ರೆ ಕಳ್ಳಿರ್ತಾರ ರೂಮ್ ಒಳಗಡೆ ಬಂದಿದ್ದಾರೆ ಇವರು. ನೋಡು, ನಿನಗೆ ಹೇಳ್ದೆ ಕೇಳ್ದೆ ನಿನ್ನ ರೂಮ್ ಒಳಗೆ ಬಂದಿದ್ದಕ್ಕೆ ಅವ್ರ ಹತ್ರ ಸಾರಿ ಕೇಳಿಸ್ತೀನಿ. ಅದು ಬಿಟ್ಟು ಕಳ್ಳಿರ್ಗಿಳಿರಂದ್ರೆ ಚೆನ್ನಾಗಿರಲ್ಲ. ಕಳ್ಳಿರಿ ಅಂದದಕ್ಕೆ ಸಾರಿ, ಆದರೆ ಇವ್ರು ಹೀಗೆ ಬರೋದು ತಪ್ಪು. ಬಂದ್ರೆ ಏನಾಯ್ತು? ಏನ್ ನಿನ್ ಕಿರೀಟ ಕತ್ಕೊಂಡು ಹೋಗಿ ಬಂದಿದ್ದಾರಾ? ಈಗ ಅತ್ತೆ ರೂಮಲ್ಲಿ ನೆಕ್ಲೆಸ್ ಕಲ್ಲೋಗಿರೋದೇ ಸಾಕು, ಕಿರೀಟ ಬೇರೆ ಕಲ್ಲೋಗ್ಬೇಕಾ? ಏನೋ ನೆಕ್ಲೆಸ್ ಕಳ್ದು ಹೋಗಿದ್ಯಾ? ಅಮ್ಮು ಗಿಫ್ಟ್ ಕೊಡೋಕ್ಕೆ ಅಂತ ಅತ್ತೆ ತಂದಿದ್ದ ನೆಕ್ಲೆಸ್ ಕಾಣಿಸ್ತಿಲ್ಲ. ಅದೇ ಟೆನ್ಷನಲ್ಲಿ ಅವ್ರ ರೂಮಲ್ಲಿ ಏನೋ ಕಳ್ದೋಯ್ತು ಅಂತ ನೀನ್ ಯಾಕೆ ಇವ್ರ ಮೇಲೆ ದರ್ಪ ತೋರಿಸ್ತಿದ್ಯಾ? ಮೇಘ, ನೀವಿಬ್ರು ಹೊರಗಡೆ ಹೋಗ್ರಿ, ನಾನು ಆಮೇಲೆ ಮಾತಾಡ್ತೀನಿ. ರೀ, ನನ್ನ ಜಾಕೆಟ್ ತೆಗ್ದಿದ್ದು ಹೋಗ್ರಿ. ಲಕ್ಕಿ ಲಕ್ಕಿ, ಅಣ್ಣ, ಏನಾಯ್ತು? ಏನಿಲ್ಲ ಅಣ್ಣ, ಏನಿಲ್ಲ. ನೀನು ನನ್ನಿಂದೇನೋ ಮುಚ್ಚಿಡ್ತಾ ಇದೀಯಾ? ಏನು ನಿಜ ಹೇಳು. ಹೇಳ್ತೀಯಲ್ವ ಇವಾಗ? ಅಣ್ಣ, ಅದು ದೇವಕಿ ಅಮ್ಮ ಅವರು ಅಮ್ಮು ಅತ್ತಿಗೆಗೆ ಅಂತ ನೆಕ್ಲೆಸ್ ತಂದಿದ್ರಂತೆ. ಅದು ಕಾಣಿಸ್ತಿಲ್ವಂತೆ ಅಣ್ಣ. ಕಾಣಿಸ್ತಿಲ್ವಾ? ಅಲ್ಲೇ ಎಲ್ಲ ಇಟ್ಟು ಮಾಡ್ತಿರ್ತಾರೆ. ಬಾಕ್ಸ್ ಇದೆ ಅಂತೆ, ಅದ್ರೊಳಗಡೆ ಇರೋ ನೆಕ್ಲೆಸ್ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ರೂಮ್ಗೆ ಹೋಗಿ ಯಾರು ತೊಗೊಂಡಿರ್ತಾರೆ? ನನಗೂ ಅದೇ ಗೊತ್ತಾಗ್ತಿಲ್ಲ, ಟೆನ್ಷನ್ ಆಗ್ತಿದೆ ಅಣ್ಣ. ಯಾರು ತೊಗೊಂಡಿರ್ತಾರೆ? ಎಲ್ಲ ಹುಡುಕಿದ್ರಾ? ಹುಡುಕ್ತಾ ಇದ್ದಾರೆ. ಯಾರ ಮೇಲಾದ್ರೂ ಅನುಮಾನ ಪಡ್ತಿದ್ದಾರ ಲಕ್ಕಿ? ನಮ್ಮವ್ರು ಯಾರು ಬೇರೆಯವ್ರ ವಸ್ತುನ ಹಾಗೆಲ್ಲ ಮುಟ್ಟಲ್ವಲ್ಲ ಲಕ್ಕಿ? ಅಣ್ಣ, ನೀನು ಅದನ್ನು ಹೇಳಬೇಕಾ? ನನಗೆ ಗೊತ್ತಿಲ್ವಾ? ಅದು ಈ ಟೈಮಲ್ಲಿ ಈ ಥರ ಆಗಿರೋದು ನನಗೆ ಯಾಕೋ ತುಂಬ ಗಾಬರಿ ಆಗ್ತಿದೆ ಅಣ್ಣ. ಇಲ್ಲ, ಎಲ್ಲ ಹೊರಗಡೆ ಸುತ್ತಾಡಕ್ಕೆ ಹೋಗಿರ್ಬೋದು. ನಾನು ಹೋಗಿ ನೋಡ್ಕೊಂಬರ್ತೀನಿ ರೀ. ಅವ್ನು ಹೋಗಿ ಎಷ್ಟೊತ್ತಾಯ್ತು ಪಾಪ. ಬೆಳಿಗ್ಗೆಯಿಂದ ಹೊಟ್ಟೆ ಹಸು ಬೇರೆ ಅಂತಿದ್ದ. ಮನೆಗೆ ಬಂದು ತಿನ್ನೋದು ಬಿಟ್ಟು ಅವ್ನು ಯಾಕೆ ಎಲ್ಲೆಲ್ಲ ಸುತ್ತಾಡಕ್ಕೆ ಹೋಗ್ತಾನೆ? ಜೋರಾಗಿ ಮಾತಾಡ್ಬೇಡ. ನೀನು ಗಾಬರಿ ಆಗೋದು ಅಲ್ಲದೆ ಬೇರೆಯವ್ರಿಗೂ ಗಾಬರಿ ಮಾಡಬೇಡ. ರೀ, ಇದೆಲ್ಲ ಆಗಿತ್ತು ನಿಮ್ಮಿಂದಾನೆ. ನಾನೇನೇ ಮಾಡಿದೆ? ನಾನು ಮೇಘ್ನಂಗೆ ಹೇಳಿದೆ ಫೋನಲ್ಲೇ ಬುಕ್ ಮಾಡಿ ತರಿಸು ಅಂತ. ನೀವೇ ಪಾಪ ನನ್ನ ಅರಿಯದ ಕನ್ನಂಗೆ ಕಾಸು ಕೊಟ್ಟು ಹೊರಗಡೆ ಕಳಿಸಿದ್ರಿ. ಸರಿ ಬಿಡಿ, ನಾನೇ ಹೋಗಿ ನೋಡ್ತೀನಿ. ನೀವು ಮನೆಯಲ್ಲೇ ಇರಿ. ಎಷ್ಟಿದ್ರು ನನ್ನ ಮಗ ಅಲ್ವಾ, ನಾನೇ ನೋಡ್ತೀನಿ. ಏನು ನಳಿನಿ, ನಳಿನಿ ಇದೆ, ನಾನು ಬರ್ತೀನಿ. ಕಮ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾಕೆ ಟೆನ್ಷನ್ ಇದ್ದೀರಾ? ಶ್ಯಾಮ್ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಕಣ. ಅಮ್ಮ, ಯಾಕೆ ಎಷ್ಟು ಕಿರ್ಚ್ತಾ ಇದೆಯಾ? ಏನಾಯ್ತು ಅಂತ ಸರಿಯಾಗಿ ಹೇಳು. ಅವನು ಟೂತ್ ಪೇಸ್ಟ್ ತರಕ್ಕೆ ಅಂತ ಹೊರಗಡೆ ಹೋದ. ಎಷ್ಟೊತ್ತಾದ್ರೂ ಬಂದಿಲ್ಲ. ನನಗೆ ಗಾಬರಿ ಆಗದೆ ಇರುತ್ತಾ? ಹೋಗಿ ಎಷ್ಟೊತ್ತಾಯ್ತು? 1.5 ಗಂಟೆ ಆಯ್ತಮ್ಮ. 1.5 ಅವರ್ ಆಯ್ತಾ? ಮತ್ತೆ ಯಾಕೆ ಅವಾಗಲೇ ಹೇಳಿಲ್ಲ? ನಾನು ಬಡ್ಕೊಂಡೆ ಹೋಗಿ ಸ್ವಲ್ಪ ಮಗುನ ನೋಡಿ ಅಂತ. ಇಲ್ಲೇ ಎಲ್ಲಾದ್ರೂ ಆಟ ಆಡ್ಕೊಂಡಿರ್ತೇನೆ ಬಿಡಿ ಅಂತ ಉದಾಸೀನ ಮಾಡಿದ್ರು. ಸರಿ ಅಮ್ಮ, ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಹುಡ್ಕೊ ಬರ್ತೀನಿ. ಹೌದೌದು,
ಸಮಾಧಾನ ಮಾಡ್ಕೊಳ್ಳಿ. ನಾನೊಂದು ಕಡೆ ಲಕ್ಕಿ ಒಂದು ಕಡೆ ಹೋಗಿ ಹುಡ್ಕೊಂಡು ಬರ್ತೀವಿ. ಯಾಕೆ ಏನಾಯ್ತು? ಯಾಕೆಲ್ಲ ಗಾಬರಿ ಆಗಿದ್ದೀರಿ? ಏನು ಹುಡ್ಕೊಂಬರಕ್ಕೆ ಹೋಗ್ತಾ ಇದ್ದೀರಿ? ಅದು ಯಜಮಾನ್ರೆ, ನಮ್ಮ ಶ್ಯಾಮ ಟೂತ್ ಪೇಸ್ಟ್ ಕೊಂಡ್ಕೊಂಡು ಬರ್ತೀನಿ ಅಂತ ಹೋದನು, ಇನ್ನೂ ಬಂದಿಲ್ಲ. ಅದಕ್ಕೆ ತಾತ ನಾನೊಂದು ಕಡೆ ಲಕ್ಕಿ ಒಂದು ಕಡೆ ಹೋಗಿ ನೋಡ್ಕೊಂಡು ಬರ್ತೀವಿ. ಒಂದು ನಿಮಿಷ ಇರು ಸಂಜೀವ. ಅದೇ ಅದೇ ಆದಿ ಲಕ್ಷ್ಮಿ ಒಂದು ಕಡೆ ಹೋಗಿ ಹುಡ್ಕೊಂಬರ್ತಾರೆ, ನಾನು ಸಂಜೀವ ಇನ್ನೊಂದು ಕಡೆ ಹೋಗಿ ನೋಡ್ತೀವಿ. ಓಕೆ? ನಿಮಗೆ ಇಲ್ಲಿ ರೋಡೆಲ್ಲ ಗೊತ್ತಾಗಲ್ಲ, ನೀವು ಎಲ್ಲಿ ಅಂತ ಹುಡುಕ್ತೀರಿ? ಹಾಂ ತಾತ ಕರೆದ್ರ? ನಿನ್ನ ಬಾಮೈದ ಕಾಣಿಸ್ತಾ ಇಲ್ವಂತೆ. ಬಾಮ ಇದ್ದಾನೆ. ನನ್ನ ತಮ್ಮ ಶ್ಯಾಮ್. ಕಾಣಿಸ್ತಿಲ್ಲ ಅಂದರೆ? ಓಹ್, ಮಿಸ್ಟರ್ ಇಂಡಿಯಾ ವಾಚ್ ಏನಾದ್ರು ಹಾಕೊಂಡಿದ್ದಾನೆ? ಆದಿ ನೀನು ಲಕ್ಷ್ಮಿ ಒಂದು ಕಡೆ ಹೋಗಿ ಹುಡುಕಿ, ನಾನು ಸಂಜೀವ ಮಾಲ್ ಕಡೆಗೆಲ್ಲ ಹೋಗಿ ನೋಡ್ತೀವಿ. ಅಕಸ್ಮಾತ್ ಅಲ್ಲೆಲ್ಲೂ ಸಿಗಲಿ ಅಂದರೆ ಇಮಿಡಿಯೇಟಾಗಿ SP ಆಫೀಸ್ ಹತ್ರ ಬಾ, ಆಯ್ತಾ? ಒಂದು ಕಂಪ್ಲೇಂಟ್ ಕೊಟ್ಟು ಮತ್ತೆ ಹುಡ್ಕೋಣ, ಸರಿನಾ? ಇರೋದು ಸಾಲದು ಅಂತ ಅದು ಬೇರೆನಾ ಈಗ? ಏನು? ಏನಿಲ್ಲ, ಆಯಿತು ಅಂದೆ. ಹಾಂ ಸಂಜೀವ ರೆಡಿಯಪ್ಪ, ಹೋಗ. ಅಮ್ಮ ನೀನೇನು ಗಾಬರಿ ಮಾಡ್ಕೋಬೇಡ, ಅವ್ನು ಎಲ್ಲೂ ಹೋಗಿರಲ್ಲ, ಎಲ್ಲೋ ಇರ್ತಾನೆ, ನಾನು ಕರ್ಕೊಂಡು ಬರ್ತೇನೆ. ಲಕ್ಷ್ಮಿ ಸಿಕ್ಕ ತಕ್ಷಣ ನಿಮ್ಮ ಅಪ್ಪಗೊಂದು ಫೋನ್ ಮಾಡ. ಅಪ್ಪ ಅಳಿಲಿ ಅಲ್ಬೇಡಮ್ಮ, ಸಿಗ್ತಾನೆ, ಇಲ್ಲೇ ಎಲ್ಲೋ ಹೋಗಿರ್ತಾನೆ. ಯಾಕಷ್ಟೊಂದು ಆತಂಕ ಮಾಡ್ಕೊಂಡಿದ್ಯಾ? ಅಷ್ಟು ಕಾಸ್ಟ್ಲಿ ನೆಕ್ಲೆಸ್ಸು ಎಲ್ಲಿ ಹೋಯ್ತು ಅಂತ. ಅದಕ್ಕೆ ಹೋಗ್ಲಿ ಬಿಡಿ, ಎಲ್ಲೋ ಮಿಸ್ ಆಗಿರುತ್ತೆ, ಅದನ್ನೇ ದೊಡ್ಡ ವಿಷಯ ಮಾಡೋದು ಬೇಡ. ಏನ್ ದೇವಕ್ಕೆ ಈ ಥರ ಮಾತಾಡ್ತಿದ್ಯಾ? ಅದೇ 100 ರೂಪಾಯಿ ವಸ್ತುನ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ಯಾ, ಹಾಗೆ ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ? ಅದಕ್ಕೆ ನಾನು ಸ್ವಲ್ಪ ರೂಮ್ ಹತ್ರ ಹೋಗಿ ಬರ್ತೀನಿ, ಆಫೀಸ್ ಒಂದಷ್ಟು ಕಾಲ್ಸ್ ಅಟೆಂಡ್ ಮಾಡಬೇಕು, ಆಮೇಲೆ ಬರ್ತೀನಿ, ನಿಧಾನಕ್ಕೆ ಕೂತ್ ಮಾತಾಡೋಣ. ದೇವಕಿ ಇಲ್ಲಿ ನೋಡೆ, ನನ್ನ ಮಾತು ಕೇಳಿಸ್ಕೋ ದೇವಕಿ. ಎಷ್ಟು ಕಾಸ್ಟ್ಲಿ ನೆಕ್ಲೆಸ್ ಕಳೆದು ಹೋಗಿದೆ, ಎಷ್ಟು ಆರಾಮಾಗಿ ರಿಯಾಕ್ಟ್ ಮಾಡ್ಕೊಂಡು ದೇವಕಿ ಹೊರಟೋದ್ಲಲ್ಲೇ. ಬಿಡಮ್ಮ, ಅತ್ತೆ ದೊಡ್ಡ ತಾನೆ, ಅವರೇ ತಲೆ ಕೆಡ್ಸ್ಕೊಳ್ತಿಲ್ಲ, ನೀನ್ ಯಾಕೆ ಹೀಗೆ ಆಡ್ತಿದ್ಯಾ? ಯೋ ಶೋಭಿತಾ, ನೀನೇನೆ ಈ ಥರ ಹೇಳ್ತೀಯಾ? ನಮ್ಮ ಮನೆಯಲ್ಲಿ ಅವ್ರ ದುಡ್ಡು ಬೇರೆ ಇವ್ರ ದುಡ್ಡು ಬೇರೆ ಅಂತ ಏನಾದರೂ ಇದೆಯಾ? ಎಲ್ಲ ಈ ಮನೆ ದುಡ್ಡೇ. ಅದೇನೋ ಸರಿ, ಆದರೆ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ? ನೀನೇನು ಡಿಟೆಕ್ಟಿವ್ ಚಂಚಲನ ಕಳೆದೋಗಿರೋದನ್ನ ಕಂಡುಹಿಡಿಯೋದಕ್ಕೆ? ಇಲ್ಲ ಕಣೆ ಶೋಭಿ, ಯಾವುದಕ್ಕೂ ಒಂದ್ಸರಿ ಎಲ್ಲ ರೂಮು ಎಲ್ಲರೂ ಬ್ಯಾಗ್ಗಳನ್ನು ಚೆಕ್ ಮಾಡೋಣ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮಿ ಪುರಾಣ.